ಬಾಲಿವುಡ್ ನಟ ಸಲ್ಮಾನ್ ಖಾನ್ ತಮ್ಮ ಸೂಪರ್ ಹಿಟ್ ಚಿತ್ರ ಜೋಗಿಯನ್ನ ರೀಮೇಕ್ ಮಾಡೋಕೆ ಕೇಳಿದ್ರು ಅಂತ ನಿರ್ದೇಶಕ ಜೋಗಿ ಪ್ರೇಮ್ ಬಹಿರಂಗಪಡಿಸಿದ್ದಾರೆ. ಸಾಜಿದ್ ನಾಡಿಯಾದ್ವಾಲಾ ಮೂಲಕ ಬಂದ ಈ ಪ್ರಸ್ತಾವನೆಯನ್ನು ಪ್ರೇಮ್ ನಿರಾಕರಿಸಿದ್ದಾರೆ. 2 ದಶಕಗಳ ಹಿಂದಿನ ಚಿತ್ರವನ್ನ ಈಗ ರೀಮೇಕ್ ಮಾಡೋದು ಅಸಾಧ್ಯ ಅಂತ ಹೇಳಿದ್ದಾರೆ. ಪ್ರೇಮ್ ನಿರ್ದೇಶನದ ಕೆಡಿ ಸಿನಿಮಾ ಏಪ್ರಿಲ್ 30ಕ್ಕೆ ರಿಲೀಸ್ ಆಗ್ತಾ ಇದೆ. ಜೋಗಿ ಪ್ರೇಮ್ ಅವರು ಚಿತ್ರರಂಗದಲ್ಲಿ ಸಾಕಷ್ಟು ಹೆಸರು ಮಾಡಿದವರು. ಹಲವು ಸೂಪರ್ ಹಿಟ್ ಚಿತ್ರಗಳನ್ನ ಕೊಟ್ಟಿದ್ದಾರೆ. ಈಗ ಅವರ ನಿರ್ದೇಶನದಲ್ಲಿ ಕೆಡಿ ಸಿನಿಮಾ ಮೂಡಿ ಬರ್ತಾ ಇದೆ. ಈ ವಾರಾಂತ್ಯಕ್ಕೆ ಸಿನಿಮಾ ತೆರೆಗೆ ಬರ್ತಾ ಇದೆ. ಈಗ ಅವರು ಮಾಧ್ಯಮಗಳಿಗೆ ಸಂದರ್ಶನ ನೀಡ್ತಾ ಇದ್ದು, ಈ ವೇಳೆ ಜೋಗಿ ಹಿಂದಿ ರೀಮೇಕ್ ಬಗ್ಗೆ ಮಾತನಾಡಿದ್ರು. ಈಗಲೂ ಆ ಬಗ್ಗೆ ಸಾಜಿದ್ ಕೇಳ್ತಾರೆ ಅಂತ ಹೇಳಿದ್ದಾರೆ. ಬಾಲಿವುಡ್ ನಟ ಸಲ್ಮಾನ್ ಖಾನ್ ಅವರಿಗೆ ಬಾಲಿವುಡ್ ಜೊತೆ ದಕ್ಷಿಣ ಭಾರತದ ನಿರ್ದೇಶಕರ ಬಗ್ಗೆ ಒಲವು ಬಂದಿದೆ. ಇಲ್ಲಿಯ ನಿರ್ದೇಶಕರು ಹೆಚ್ಚು ಮಸಾಲಭರಿತ ಸಿನಿಮಾ ಮಾಡ್ತಾರೆ ಅನ್ನೋದನ್ನ ಅವರು ಬಲವಾಗಿ ನಂಬಿದ್ದಾರೆ. ಜೋಗಿ ಪ್ರೇಮ್ ಜೊತೆ ಕೆಲಸ ಮಾಡಬೇಕು ಅಂತ ಆಸೆ ಅವರಿಗಿದೆ. ಈ ಬಗ್ಗೆ ಪ್ರೇಮ್ ಹೇಳಿದ್ರು. ಸಾಜಿದ್ ನಾಡಿಯಾದ್ವಾಲಾ ಕರೆದು ಸಿನಿಮಾ ಮಾಡೋಣ ಎಂದಿದ್ರು. ಜೋಗಿ ರೀಮೇಕ್ ಮಾಡೋಣ ಅಂತ ಅವರ ಆಸೆಯಾಗಿತ್ತು. ಸಲ್ಮಾನ್ ಖಾನ್ ಕೇಳ್ತಾ ಇದ್ದಾರೆ ಅಂತ ಹೇಳಿದ್ರು. ನಾನು ಅದು ಸಾಧ್ಯವಿಲ್ಲ ಅಂತ ಹೇಳಿದೆ. ಜೋಗಿ ರಿಲೀಸ್ ಆಗಿ 2 ದಶಕ ಕಳೆದಿದೆ. ಈಗ ಅದನ್ನ ರೀಮೇಕ್ ಮಾಡೋದು ಅಸಾಧ್ಯ ಅಂತ ನಾನು ಹೇಳಿದ್ದೀನಿ ಎಂಬುದಾಗಿ ಪ್ರೇಮ್ ವಿವರಿಸಿದ್ರು. ಸಲ್ಮಾನ್ ತಂಡದಿಂದ ಜೋಗಿ ಪ್ರೇಮ್ಗೆ ಈ ರೀತಿಯ ಬೇಡಿಕೆ ಬಂದಿತ್ತು ಎಂಬ ಸುದ್ದಿ ಈ ಮೊದಲೇ ವೈರಲ್ ಆಗಿತ್ತು. ಆದರೆ ಪ್ರೇಮ್ ಅವರು ಈ ವಿಷಯದಲ್ಲಿ ಮುಂದುವರೆದಿಲ್ಲ. ಈಗ ಅವರಿಗೆ ಪದೇ ಪದೇ ಈ ವಿಷಯದಲ್ಲಿ ಬೇಡಿಕೆ ಬರುತ್ತೆ ಎಂಬ ವಿಷಯ ರಿವೀಲ್ ಆಗಿದೆ. ಕೆಡಿ ಸಿನಿಮಾ ಏಪ್ರಿಲ್ 30ಕ್ಕೆ ರಿಲೀಸ್ ಆಗುತ್ತೆ. ಈ ಚಿತ್ರದ ಬಗ್ಗೆ ಪ್ರೇಕ್ಷಕರಿಗೆ ಸಾಕಷ್ಟು ನಿರೀಕ್ಷೆ ಇದೆ. ವಿವಾದಗಳ ಮೂಲಕ ಈ ಸಿನಿಮಾ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಈ ಚಿತ್ರದ ಬಳಿಕ ಪ್ರೇಮ್ ಯಾವ ಸಿನಿಮಾ ನಿರ್ದೇಶನ ಮಾಡ್ತಾರೆ ಎನ್ನುವ ಕುತೂಹಲ ಮೂಡಿದೆ.